ರಮೇಶ್ ಜಾರಕಿಹೊಳಿ ಅಶ್ಲೀಲ ವಿಡಿಯೋ, ಯತ್ನಾಳ್ ಹೊಸ ಬಾಂಬ್. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಮಾಡಿಸಿದ್ದು ಯಾರು ಗೊತ್ತಾ? ವಿಜಯೇಂದ್ರ ಇಂತಹ ದರಿದ್ರ ಕೆಲಸ ಮಾಡ್ತಾರಾ? ರಮೇಶ್ ಜಾರಕಿಹೊಳಿ ಅಶ್ಲೀಲ ವಿಡಿಯೋ, ಯತ್ನಾಳ್ ಹೊಸ ಬಾಂಬ್. ನೆನಪಾಗೈತೆ ಹಿರಿಯನಾಯಕರು ಪಾಪ ಜಾರಕಿಹೊಳಿದು ಸಿಡಿ ಬಿಡುಗಡೆ ಮಾಡಿಸಿದವ್ರು ಯಾರು? ವಿಜಯೇಂದ್ರ ಇಂಥ ಹಲ್ಕ ಕೆಲಸ ಮಾಡ್ತಾರ. ಡಿ.ಕೆ. ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ. ಈಗ ನೆನಪಾಗೈತೆ ಹಿರಿಯನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತದ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿದಾಗಿನಿಂದಲೂ ಸಹ ಮನೆಯೊಂದು 6 ಬಾಗಿಲು ಎಂಬಂತಾಗಿರುವಂತಹ ಬಿಜೆಪಿಯಿಂದ ಈಗಾಗಲೇ ಹಲವು ಶಾಸಕರನ್ನ ಸಹ ಉಚ್ಚಾಟನೆ ಮಾಡಲಾಗಿದೆ. ಶಾಸಕರ ಉಚ್ಚಾಟನೆ ನಡೆದರೂ ಸಹ ಪಕ್ಷದಲ್ಲಿ ಏಕತೆ ಅನ್ನೋದೇ ಇನ್ನೂ ಮೂಡಿಲ್ಲ. ಇನ್ನು ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಹೊರಬಿದ್ದ ಮೇಲೂ ಸಹ ಬಿಎಸ್ ಯಡಿಯೂರಪ್ಪ ಹಾಗೆ ಬಿವೈ ವಿಜಯೇಂದ್ರ ವಿರುದ್ಧ ಕಿಡಿ ಕಾರ್ತಾಲೇ ಇದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತ ಚರ್ಚೆಗಳು ಸಹ ನಡೀತಾ ಇದ್ದಾವೆ. ಈ ಸಮಯದಲ್ಲಿ ಮತ್ತೊಮ್ಮೆ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಮಾಡಿಸಿದ್ದು ಯಾರು ಗೊತ್ತಾ? ವಿಜಯೇಂದ್ರ ಅಂತ ಹೇಳಿದ್ದು ಇಂತಹ ಹಲ್ಕ ಕೆಲಸ ಮಾಡ್ತಾರಾ ಅಂತ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಹಾಗೆ ವಿಜಯೇಂದ್ರ ಸೇರ್ಕೊಂಡು ರಮೇಶ್ ಜಾರಕಿಹೊಳಿ ಜೀವನವನ್ನೇ ಹಾಳು ಮಾಡಿದ್ರು ಅಂತ ಕೂಡ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ನೆನಪಾಗೈತೆ ಹಿರಿಯನಾಯಕರು ಪಾಪ ಜಾರಕಿಹೊಳಿದು ಸಿಡಿ ಬಿಡುಗಡೆ ಮಾಡಿಸಿದವ್ರು ಯಾರು? ವಿಜಯೇಂದ್ರ ಇಂಥ ಹಲ್ಕ ಕೆಲಸ ಮಾಡ್ತಾರ. ಡಿ.ಕೆ. ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ. ಈಗ ನೆನಪಾಗೈತೆ ಹಿರಿಯನಾಯಕರು. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದಂತಹ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಹೊಸ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ಮುಂದುವರೆದಂತೆ ಲೋಕಸಭಾ ಚುನಾವಣೆಯಲ್ಲಿ ಬಿವೈ ವಿಜಯೇಂದ್ರ ಒಳ ಒಪ್ಪಂದದಿಂದ ಹೀನಾಯವಾಗಿ ಸೋತಿದ್ದೇವೆ. ಚಾಮರಾಜನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ದಾವಣಗೆರೆ ಸೇರಿದಂತೆ 10 ಜಿಲ್ಲೆಗಳಲ್ಲಿ ಸೋತಿದ್ದೇವೆ. ಕೊಪ್ಪಳದಲ್ಲಿ ಬಿವೈ ವಿಜಯೇಂದ್ರ ಒಬ್ಬ ಚೇಲ ಇದ್ದಾನೆ, ಆತ ರಾಘವೇಂದ್ರ. ಹಿಟ್ನಾಳ್ ಅಣ್ಣ ಆರಿಸಿ ಬರ್ಲಿ ಅಂತ ವಿಜಯೇಂದ್ರ ಜೊತೆಗೆ ಡೀಲ್ ಮಾಡಿಕೊಂಡಿದ್ದಾನೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಮಾತನ್ನ ಮುಂದುವರಿಸಿದಂತಹ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಆಗಲೇಬೇಕು, ಬದಲಾವಣೆ ಬಗ್ಗೆ ಚರ್ಚೆಗಳು ಬೇಡವೇ ಬೇಡ, ಬದಲಾವಣೆ ಆಗಲೇಬೇಕು. ಬಿವೈ ವಿಜಯೇಂದ್ರನಿಂದ ರಾಜ್ಯದಲ್ಲಿ ಬಿಜೆಪಿ ನೆಲ ಕಚ್ಚಿದೆ. ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿಗೆ ಮೊದಲ ಬಾರಿ ಹೊಡೆತ ಬಿದ್ದಿದೆ. ವಿಜಯೇಂದ್ರ ಒಳ ಒಪ್ಪಂದಕ್ಕೆ ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂತ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.